ಮನೆಯಲ್ಲಿ ಒಂದಷ್ಟೊತ್ತು ಭಗವಂತನ ನಾಮವನ್ನು ಆಡಿಸೋದು ಅದೊಂದು ಪಾಸಿಟಿವ್ ಎನರ್ಜಿ ಸಿಗ್ಲಿ ಅಂತೇಳಿ ನೋಡಿ. ಕರ್ಪೂರದ ಆರತಿ, ದೀಪ, ಧೂಪಾರತಿಗಳನ್ನು ನೋಡಿದಾಗ ಒಂದಷ್ಟು 10 ದಿನಗಳಿಂದ 11ನೇ ದಿನದಲ್ಲಿ ಒಂದಷ್ಟು ಭಗವಂತ ನಾಮವನ್ನು ಹಾಡಿ ಅವರನ್ನು ಸ್ವರ್ಗ ಸೇರಿಸುವಂಥ ಪ್ರಯತ್ನ ಅಷ್ಟೇ. ಆ ಒಂದು ದಿನ ಅವರ ಪವಿತ್ರವಾದ ದಿನ, ಅದು ಪ್ರೀತಿಯಿಂದ ಸೇರುವಂಥ ದಿನ. ಇವತ್ತು ಇಷ್ಟೊಂದು ಜನ ಎಲ್ಲ ಸೇರಿ ಕೂತಿದ್ದಾರೆ ಅಂದರೆ ಪುಟ್ಟಸ್ವಾಮಿ ಆಡ್ತಾನೆ ಅಂತಲ್ಲ, ಮಹಾದೇವಣ್ಣರ ಪ್ರೀತಿಗಾಗಿ ಬಂದು ಕೂತವ್ರೆ. ಕೆಲವು ಜನ ಭಾಳ ಪ್ರೀತಿಯಿಂದ ಬಂದು ಕೂತವ್ರೆ, ಇನ್ನು ಕೆಲವು ಜನ ಯೋಚನೆ ಮಾಡ್ಕೊ ಬಂದು ಕೂತವ್ರೆ, ಇನ್ನು ಕೆಲವು ಜನ ಬಸಿ ಜನ ಮುಯ್ಯಾಳಕ್ಕೆ ಬಂದು ಕೂತವ್ರೆ. ಇಲ್ಲಿ ಮುಯ್ಯಾಳು ಅಂದರೆ ನಮ್ಮಟಿತವೇನಾರ ಕಷ್ಟ ಆದಾಗ ಬರಗಿದವ್ರ ದಾಡಿ ಅಂತ ಬಸಿ ಜನ ಬಂದು ಕೂತವ್ರೆ. ಇಲ್ಲಿ ಇದರಲ್ಲೂ ಮುಯ್ಯಾಳು ಮಾಡ್ಕೊ ಕೂತವ್ರೆ ಈಗ. ಯಾಕೆಂದ್ರೆ ಮೊದಲೆಲ್ಲ ಪ್ರೀತಿ, ಪ್ರೇಮ, ಬಂಧು ಬಳಗ ಎಲ್ಲ ಸಂತೋಷವಾಗಿರ್ತಿತ್ತು. ಹೆಂಗಾಗೋಗದು ಈಗ ಅಂದ್ರೆ ನೋಡಿ, ನಗೋಕ್ಕೂ ಜನ ಇವತ್ತು ಕಂಜೂಸ್ತನ ತೋರಿಸೋಂಗಾಗ್ಬಿಟ್ಟದೆ. ಯಾರ ಮನೇಲಿ ನೋಡು BP ಶುಗರು ಅಲ್ವವಾ. ಅದರಲ್ಲೂ ಇಂಡಿಯಾ BP ಶುಗರ್ಗೆ ಮೊದಲನೇ ಸ್ಥಾನಕ್ಕೆ ಏರ್ತಾ ಇದ್ಲಿ ಅಂತ ಇಂಡಿಯಾದಲ್ಲಿ. ಯಾಕೆಂದ್ರೆ ನಾವು ಹಿಂದಿನ ಕಾಲದಲ್ಲೆಲ್ಲ ಸೊಪ್ಪು ತರಕಾರಿಗಳನ್ನು ಹೆಚ್ಚು ತಿಂತಾ ಇದ್ವಿ. 100 ವರ್ಷ ಬದುಕ್ತಾ ಇದ್ರು, 100 ವರ್ಷ ಬದುಕ್ತಾ ಇದ್ರಾಗ. ಅವರ ಮಾರ್ಗದರ್ಶನ ನಮಗೆ ಸಿಗ್ಲಿಲ್ಲ. ಇವತ್ತಿನ ಯುವಕರೆಲ್ಲ ಜಂಕ್ ಫುಡ್ಗಳಿಗೆ ಬಲಿಯಾಗಿದ್ದಾರೆ. ಜಯದೇವ ಹಾಸ್ಪಿಟಲ್ ನೋಡಿಬೇಕು ನೀವು ಒಂದ್ಸಾರಿ, ರಮಣರೇ ನೋಡಿ ಒಂದ್ಸಾರಿ. ಬರೀ ಎಲ್ಲ 25 ವರ್ಷ 30 ವರ್ಷದ ವೆಹಿಕಲ್ ಜಾಸ್ತಿ ಕಾಣ್ತಾವಲ್ಲಿ. ಯಾಕೆಂದ್ರೆ ಹಾರ್ಟ್ ಆಗ್ಲೇ ಬ್ಲಾಕ್ ಆಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ BP ಶುಗರ್ ಬರುವಂಗಿಲ್ಲ, ಅವ್ರಿಗೂ ಕೂಡ BP ಶುಗರ್ ಶುರುವಾಗ್ತಾ ಇದೆ ಈಗ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಆಹಾರ ಪದ್ಧತಿ ಬದಲಾಗಬೇಕು. ನೋಡಿ, ಅವತ್ತಿನ ಕಾಲದಲ್ಲಿ ನಮ್ಮ ಮೋದಿರು ಹಿಂದ್ಗಡೆ ಕೂತವಳು ನೋಡಿ, ಕಾಸಾಗಲ ಕುಂಕುಮ ಇಟ್ಕೊಂಡು ಎಲೆಡ್ಕೆ ಹಾಕೊಂಡು 5 ಗಂಟೆ ರಾತ್ರಿಗೆ ಎದ್ದು, ಸುರೇಶಣ್ಣ 5 ಗಂಟೆ ರಾತ್ರಿಗೆ ಎದ್ದು ಮನೆ ಮುಂದ್ಗಡೆ ಕಸ ಗುಡಿಸಿ, ಕೇಳಿಸ್ಕೊಳ್ಳಿ ಲೈ ಸುಮ್ ಕೂತ್ಕೊಳ, ಮನೆ ಮುಂದ್ಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ಕಾಸಾಗಲ ಕುಂಕುಮ ಇಟ್ಕೊಂಡು ದನಕರುಗಳನ್ನ ಈಚೆ ಕಟ್ಟಿ ಹಾಕ್ಬಿಟ್ಟು ಗಂಧದ ಕಡ್ಡಿ ಹಚ್ಚಿಬಿಟ್ಟು ಕೈ ಮುಗಿತಿದ್ದು ಸೂರ್ಯನಿಗೆ, ನನ್ನ ಮನೆಗೆ ಒಳ್ಳೇದಾಗ್ಲಪ್ಪ, ನನ್ನ ಗಂಡ ಮಕ್ಕಳು ಸುಖವಾಗಿರ್ಲಪ್ಪ ಅಂತೇಳಿ ಮುತ್ತೈದೆ ಆ ಒಂದು ಕೂಗು ಭಗವಂತನ ಕೇಳ್ತಿತ್ತು. 100 ವರ್ಷ ಸುಖವಾಗಿ ಬದುಕ್ತಿದ್ರು. ಅವಳ ಮುಖ ನೋಡ್ಕೊಂಡು ಏನಾರ ಒತ್ತಂತೆ ಹೋದ್ರೆ ಹೋಗು ಕೆಲಸ ಎಲ್ಲ ಜಯವಾಯ್ತಿತ್ತು. ಯಾವಾಗ? ಆಗ. ಈಗಲೂ ಅವರೇ ಆ ದೊಗಳೆ ನೈಟಿ ಸಿಗಾಕ ಈಚೆಗೆ ಬರ್ತಾರೆ, ಕಟಬಾಯಿ ಜಲ್ ಅರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ. ತಲೆಯ ಕೆದರ್ಬಿಟ್ಟು 9 ಗಂಟೆಲಿ ಬರ್ತಾರೆ, ಒಂದು ಮೋಟ್ ಬರ್ಲಿ ಹಿಡ್ಕೊಂಡು ಬೀದಿಗೆ. ಅವ್ರು ನೋಡಿದ್ರೆ 7 ಗಾಳಿ ಮೆಟ್ಕತ್ತವೆ ಹಂಗಿ. ಮಕ್ಕಳು ನೋಡಿದ್ರೆ ಕಿಟಾರಂಗ್ ಕಿರ್ಸ್ಕೊಬಿಡ್ತವೆ, ಹೊಸ ದೆವ್ವ ಬಂದದಲ್ಲ ಅಂತ. ರೈತರ ಕೈಯಲ್ಲಿ ಅವತ್ತು ಎಲ್ಲಾರ ಕೈಯಲ್ಲಿ ಒಂದು ಆಡುಮರಿನೋ, ಒಂದು ಕುರಿ ಮರಿನೋ, ಒಂದು ಹಸನ ಇತ್ತು. ಆಗ ಮನೆ ಸಮೃದ್ಧಿಯಾಗಿರ್ತಿತ್ತು, ಹಾಲು ಕರಿತಿತ್ತು. ಆ ತೊಪ್ಪೆ ಸಗಣಿ ಆ ಘಮಘಮಕ್ಕೆ ನಮ್ಮ ಮನೆಗೆ ಯಾವ ರೋಗನೂ ಬರ್ತಿರ್ಲಿಲ್ಲ. ಆವತ್ತು ಹಂಗೆ ಇಟ್ಕೊಂಡಿದ್ದಕ್ಕೆ ಮನೆ ಚೆನ್ನಾಗಿದ್ದು. ಈಗ ಏನ್ ಹಿಡ್ಕೊಂಡು ನಿಂತವ್ರೆ? ಮೊಬೈಲ್ ಅಲ್ಲ, ನಾಯಿ ಮರಿ. ಯಾವ ರೈತರ ಮನೇಲಿ ನೋಡು ಒಂದು ನಾಯಿ ಮರಿ ಹಿಡ್ಕೊಂಡು ನಿಂತವ್ರೆ. ಅದರಲ್ಲೂ ನಮ್ಮೂರಲ್ಲಿ ಒಂದು ಪ್ರೋಗ್ರಾಮ್ ಕರ್ಕೊಂಡು ಹೋಗಿದ್ದೀವನ್ನ. ಆ ಪಮರಿ ಅನ್ನೋದಲ್ಲ, ಅದು ಈಗ ಬಿಳಿ ಕೂದಲು ಬಂದದಲ್ಲಪ್ಪ, ಎಲ್ಲ ತಾವು ಬಿಳಿ ಕೂದಲು ಬಂದದಲ್ಲ ಅದು. ಅದಕ್ಕೆ ಮುಂದ್ಯಾವ್ದು ಹಿಂದ್ಯಾವ್ದು ಒಂದು ಗೊತ್ತಾಗುವುದಿಲ್ಲ. ನೀವು ನೋಡ್ದ ಪ್ರೋಗ್ರಾಮ್ಗೆ ಹೋಗಿ ಓದಿದ್ದೆ ನಾಯಿ ಮರಿ ಇಷ್ಟು ಚೆನ್ನಾಗದಲ್ಲ ಬೆಳಗ್ಗೆ ಅಂದ್ಬಿಟ್ಟು ಅಂತ ಮುತ್ತು ಕೊಟ್ಬಿಟ್ಟ. ಆಮೇಲೆ ಆ ಹುಡುಗ ಬಂದು ಹೇಳ್ತಾ, ಮನೆ ಹುಡುಗ, ಅಂಕಲ್ ಮುಖ ಅತ್ತಾಗಿಲ್ಲ ಇತ್ತಾಗದೆ ಎಂದ. ಇವನ್ ಯಾವ ಜಾಗ ಕೊಟ್ಟಿದ್ನೋ ಏನ್ ಕತಿಯೋ. ಇವತ್ತಿನ ಸ್ಥಿತಿ ಹಂಗಾಗೋಗಿದೆ. ಇವತ್ತು ಶುಗರ್ BP ಕಡಿಮೆ ಆಗಬೇಕು ಅಂದ್ರೂ ನಮ್ಮ ಹಿರೀಕರು ಬದುಕ್ತಿದ್ರಲ್ಲ, ಕೀರೆ ಸೊಪ್ಪು, ಬೆರಕ್ ಸೊಪ್ಪು, ಒಣಗನೆ ಸೊಪ್ಪು, ಕಿಲ್ಕಿರೆ ಸೊಪ್ಪು, ದಂಟನ್ ಸೊಪ್ಪು, ನುಗ್ಗೆ ಸೊಪ್ಪು, ಆಲೆ ಸೊಪ್ಪು, ಚಕ್ಚೆ ಸೊಪ್ಪು, ಎಂತೆಂಥ ಸೊಪ್ಪುಗಳನ್ನು ಉಳ್ಳಿ ಕಾಳಾಕೊಂಡು ಬೇಯಿಸ್ಕೊಂಡು ತಿಂತಿದ್ರಪ್ಪ. ಅವತ್ತು ಯಾವ ರೋಗ ರುಜಿನ ಬತ್ತಿರಲಿಲ್ಲ. ಸಾಂಬಾರು, ಮಡಿಕೆಯಲ್ಲಿ ಸಾಂಬಾರು ಮಾಡ್ತಿದ್ರು, ಬೆಣ್ಚ್ಕಲ್ನ ಒಗ್ಗರಣೆ ಕೊಡ್ತಿದ್ರು. ಬೆಣ್ಚ್ಕಲ್ನ ಒಲೆ ಒಳಕ್ಕೆ ಹಾಕ್ಬಿಟ್ಟು ಅದರೊಳಕ್ಕೆ ಮೆಣಸು, ಏನೋ ಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ ಬಿಟ್ಬಿಟ್ಟು ಅದನ್ನು ಚರ್ರಂತ ಹಜ್ಜಿಬಿಡ್ತಿದ್ರು. ಯಾವ ರೋಗ ರುಜಿನ ಬತ್ತಿರಲಿಲ್ಲ. ಹೀರೆಕಾಯಿ, ಸೋರೆಕಾಯಿ, ತುಪ್ಪಿರೆಕಾಯಿ, ಹಾಗಲಕಾಯಿ, ಸೀಮೆ ಬದನೆಕಾಯಿ, ಎಂತೆಂಥವು ಮನೆ ಮುಂದೆ ಚಪ್ರ ಹಾಕೊಂಡು ಎಲ್ಲ ಬೆಳ್ಕೊಂಡು ತಿಂತಿದ್ರು. ಯಾವ ರೋಗ ರುಜಿನ ಬತ್ತಿರಲಿಲ್ಲ ಆಗ. ಈಗ ಸಂಧಿ ಆಯ್ತಿದ್ದಂಗೆ ಗೋಬಿ ಮಂಚೂರಿ ಹಿಡ್ಕೊಂಡು ನಿಂತಿರ್ತಾರೆ. ಗೋಬಿ ಮಂಚೂರಿ ಆ ದೂರದಿಂದ ನೋಡಿದ್ರೆ ಒಳ್ಳೆ ಕಕ್ಕಸ್ನ ಉಂಡೆ ಕಣ್ಣ ಕಾಣ್ತಾವ.
ತಿನ್ಬೇಡಿ ತಿನ್ಬೇಡಿ ಅಂತಾರೆ, ಅದನ್ನೇ ತಿಂತ ಕೂತವ್ರೆ. ಆಮೇಲೆ ಹಿಂದಿನ ಕಾಲದಲ್ಲಿ ಮ್ಯಾಲ ಅಮ್ಕಿದ್ರೆ ಕೆಳಗೆ ಬೀಳ್ತಿತ್ತಲ್ಲ ಏನದು, ಸಾಮ್ಗೆ. ಜೊತೆಗೆ ನಾಯಿ ಹಾಲನ್ನು ಕಾಯಿಸ್ಕೊಂಡು ಕುಡಿತಿದ್ರು, ಆರೋಗ್ಯವಾಗಿರ್ತಿದ್ರು. ಕಾಯಲ್ಲ, ನಾನು ನಾಯಿ ಹಾಲು ಅನ್ಕೊಂಡೆ, ಅಕ್ಕ ನಾಯಿ ಹಾಲು ಅಂದಲ್ಲ ನೋಡಿ, ಅದೇ ನಾಯಿ ಹಾಲನ್ನೇ ಹೇಳ್ತಾ ಇಲ್ಲಿ, ನಾಯಿ ಹಾಲು ಕಾಯಿಸುಮ ಅಂತ. ಸುಖವಾಗಿರ್ತಿದ್ರು. ಈಗ ಅದ್ರ ಬದಲಾಗಿ ನೂಡ್ಲೆಸ್ ಶುರು ಮಾಡ್ಬಿಟ್ಟವ್ರು. ಈಗ ನೂಡಲ್ಸು ನೋಡಿ, ವೈಕ್ಳಿಗೆ ಭಾಳ ಇಷ್ಟ. ಚಮಚ ಕೊಟ್ಬಿಡ್ತಾರೆ, ಬಿಸಿನೀರು ಗಜ್ಬಿಟ್ಟು ಅವು ಟೊಯ್ನ್ ಒಳಗೆ ಕೇಳಕತ್ತವೆ. ಸಂಧೆ ಆದ್ಮೇಲೆ ಟೊಯ್ನ್ ಬಿಟ್ಬಿಡ್ತಾವೆ ಆಚೆ. ಮೆಣಸು ಬೆಳ್ಳುಳ್ಳಿ ಹಾಕಿ ಹಸ್ಕಲ್ ಮೇಲೆ ಖಾರ ಅರ್ದು ಮೆಣಸು ಜೀರಿಗೆ ಹಾಕಿ ಏನವ ಘಮ 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 ಅನ್ನೋದು ಒಳ್ಕಲಲ್ಲಿ ಖಾರ ಆಡಿಸ್ತಿದ್ರು. ಯಾವ ರೋಗ ರುಜಿನ ಬತ್ತಿರ್ಲಿಲ್ಲ. ಉಪ್ಸಾರಲ್ಲಿ ಒಂದು ರಾಗಿ ಮುದ್ದೆ ನೋಡಿ ಕೊಟ್ಟಿದ್ರಲ್ಲ ಅವರು, ಹಂಗೆ ಒಂದು ತಟ್ಗೆ ಉಂಡ್ಬಿಟ್ರೆ ಜ್ವರ ಚಳಿಲ್ಲ ಕಿತ್ಕೊಂಡು ಹೋಗೋದು. ಈಗ ಪಾನಿಪುರಿ ತಿನ್ಕ ನಿಂತೀವಿ ನಾವು. ಪಾನಿಪುರಿಯ ಅದರಲ್ಲಿ ಏನೋ ನಮ್ಮವ್ರು ಮಾಡಿದ್ರೇನೋ ಚಂದ, ಚೆನ್ನಾಗಿ ಹೊಸಿ ಕೈ ಬಾಯಿ ವರ್ಷ ಮಾಡ್ತಾರೆ. ಆ ಬಿಹಾರದಿಂದ ಬಂದವಲ್ಲ ಐಕ್ಳು, ಆ ಗೋಲ್ಗಪ್ಪ ಅಂತ ಮಾರ್ಕಂದ ಅವತ್ರ ಮುಸುಡಿ ನೋಡಿದ್ರೆ ಇಟ್ಟು ಹೋಗುದಿಲ್ಲ. ನೀವು ಹೋಗ್ ಗಂಟ ಮೂಗ್ಗೆ ಕೈ ಸಿಗಾಕ ನಿಂತಿರ್ತೆ ಬಾಬು. ನೀವು ಓದೇಟಿಗೆ ಅದೇ ಕೈಲಿ ಹಚ್ಕೊಡೋದು ಪಾನೀಯ ತಿನ್ರಿ ಅಂತ. ಆಮೇಲೆ ಪುರುಷತ್ತಾಗಿದ್ದಾಗ ಇನ್ಯಾವ್ಯಾವ ಜಾಗದಲ್ಲಿ ಸಿಗಾಕ ನಿಂತಿದ್ದಾನ ಕೈ ಯಾರು ಗೊತ್ತು. ಅವನ್ಗೇನಾರ ಗೊಣ್ಣೆ ಆದ್ರೆ ಒಂದು ಬಟ್ಟೆ ಗಿಟ್ಟೆ ಖರ್ಚಿಪ ಮಡಿಕೊಂಡಿದ್ದಾನ. ಆ ಗೊಣ್ಣೆಯ ತೆಗೆದು ಪಾನಿ ಒಳಗೆ ಕಚ್ತಾ ಇರೋದಿಯೇ ಕೈ ತೊಳಿಯಕ್ಕೆ. ಆ ಪಾನಿ ಮೇಲೆ ಬೆಣ್ಣೆ ಹಂಗೆ ತೇಲ್ತಿರ್ತದಲ್ಲ, ಏನ್ ಹೇಳೋದು, ಬೆಣ್ಣೆ ಎಲ್ಲ ಒಯ್ದನ್ ಗೊಣ್ಣೆ ಅದು. ಇವೆಲ್ಲ ತಿಂದ್ರೆ ಮನುಷ್ಯ ಹೆಂಗ್ ಬದುಕನ್ 100 ವರ್ಷ, ಹೆಂಗ್ ಬದುಕನವ. ರಾಗಿ ಇಟ್ಟು ಬಿಟ್ಟಿದ್ದೀವಿ. ಈಗ ಪಿಜ್ಜಾ ಬರ್ಗರ್ ಇಟ್ಕ ನಿಂತೀವಿ. ಪಿಜ್ಜಾ ಬರ್ಗರ್ ಹೆಂಗದೆ ಅಂದ್ರೆ, ಪಿಜ್ಜಾ ಹೆಂಗದೆ ಗೊತ್ತಾದು, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗದೆ ಅದು. ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ರೈತರ ಬದುಕು ಹಸನಾಗಬೇಕು. ರೈತರು ಈ ದೇಶದ ಬೆನ್ನೆಲುಬು. ಅವ್ರು ಹೇಳ್ದಂಗೆ ನಾವು ಕೇಳಕ್ ಹೋಗ್ಬಾರ್ದು. ನಾವು ಭೂತಾಯಿಯನ್ನ ಏನಾದ್ರೂ ಒಂದ್ಸರಿ ಕೈ ಬಿಟ್ರೆ, ಭೂತಾಯಿ ನಮ್ಮನ್ನು ಕೈ ಬಿಟ್ಬಿಡ್ತಾಳೆ, ಪ್ರಪಂಚನೂ ಕೈ ಬಿಟ್ಬಿಡ್ತಾಳೆ. ಅದಕ್ಕಾಗಿ ರೈತರ ಬದುಕು ಹಸನಾಗಬೇಕು ಅಂದ್ರೆ ನಾವೆಲ್ಲ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ನೋಡಿ, ಹೆಣ್ಣು ಮಕ್ಕಳು ವಾಕಿಂಗ್ ಮಾಡೋದು ಎಲ್ಲರೂ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಏನವ ವಾಕಿಂಗ್ ಒಯ್ತಿದ್ದ ನೀನು, ಹಸ ಹೊಡ್ಕ ಒಯ್ತಿದ್ರು, ಕಸ ಹೊತ್ಕ ಒಯ್ತಿದ್ರು, ತೊಪ್ಪೆ ಎತ್ಕ ಬಂದು ದಾರಿಲಿ ತೊಪ್ಪೆ ಸಿಕ್ಕಿದ್ರೆ ತಿಪ್ಪಿಗೆ ಎಸಿತಿದ್ರು. ಅವತ್ತಿನ ಕಾಲದಲ್ಲಿ ಯಾವ ರೋಗ ರುಜಿನ ಬತ್ತಿರ್ಲಿಲ್ಲ. ಈಗ ನೋಡ್ಬೇಕು ನೀವು, 5 ಗಂಟೆ ರಾತ್ರಿಗೆ ಪಾಂಡಪುರದಲ್ಲಿ ಹೋಗಿ ನೋಡಿ, ಕಾವಲಿ ಏರಿ ಮೇಲೆ ಅವ್ವ ಮಪ್ಳೇರ ತಲೆಗೆ ಕಟ್ಕೊಂಡು 5 ಜನ ಹೆಂಗಸರು ಈ ಮಲ್ಲಾಗರು ಬಂದವ್ರು ತಿರುಗ್ತಾರಲ್ಲ, ಹಂಗೆ ತಿರುಗ್ತಾರೆ ಕಾವಲೇರಿ ಮೇಲೆ. ಎಲ್ಗೋಗಿದೆ ತಾಯಿ ಅಂದ್ರೆ ಹಾಕೋಗಿದೆ, ಹಾಕು ಗೆಯ್ವಂಗಿಲ್ಲ ಗೆತ್ತುವಂಗಿಲ್ಲ, ತಿಂದು 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 ಇಲಾಖೆಸಿನಂಗಾದ್ರೆ BP ಬರ್ದು ಏನ್ ಮಾಡೋ, ಶುಗರ್ ಬರ್ದು ಏನ್ ಮಾಡೋದು. ಅಲ್ಲಿ ತಾನೆ ತಿರ್ಗಾಡೋರು ತಾನೆ ಸಣ್ಣಗಿದ್ದಾರ ಶಿಲ್ಪ ಶೆಟ್ಟಿ ಹಂಗೆ. ಅಯ್ಯಯ್ಯಪ್ಪ, ಸರಿಯಾಗಿ ತುಂಬಿದ್ರೆ 7 ಕ್ವಿಂಟಲ್ ಆಯ್ತಾರ ಅಂಥವ್ರಿಗೆ ತಿರ್ಗಾಡೋರಲ್ಲಿ. ಇದನ್ನೆಲ್ಲ ಬಿಟ್ಟು ನಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ